ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ದರ್ಶನಕ್ಕೆ ವ್ಯವಸ್ಥೆ. ಮಾಜಿ ಡಿಜಿಪಿ ಓಂ ಪ್ರಕಾಶ್ ಅವರ ಅಂತಿಮ ದರ್ಶನಕ್ಕೆ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. 6ನೇ ಸೆಕ್ಟರ್ನ NCHS ಕ್ಲಬ್ನಲ್ಲಿ ಅಂತಿಮ ದರ್ಶನ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ದರ್ಶನ ಇರುತ್ತೆ. ಕ್ಲಬ್ನ ಆವರಣದಲ್ಲಿ ಈಗಾಗಲೇ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಮಾಜಿ ಡಿಜಿಪಿ ಏನು ಓಂ ಪ್ರಕಾಶ್ ಅವರ ಒಂದು ಕಾಂಟ್ಯಾಕ್ಟ್ ಇದೆಯಲ್ಲ, ಅದು ಭಾಳ ದೊಡ್ಡದು. ಭಾಳಷ್ಟು VVIPಗಳು ಇವರೆಲ್ಲರಿಗೂ ಕೂಡ ಒಳ್ಳೆಯ ಪರಿಚಿತರು. ಅದು ಕೂಡ DGP ಆದಂಥ ಕಾರಣ ಪ್ರತಿಯೊಂದು ಸೆಕ್ಟರ್ನಲ್ಲೂ ಕೂಡ ಉದ್ಯಮ ವಲಯದಲ್ಲಿರ್ಬೋದು, ರಾಜಕಾರಣದಲ್ಲಿರ್ಬೋದು, ಸಿನಿಮಾ ವಲಯ ಇರ್ಬೋದು, ಸೊ ಪೊಲೀಸ್ ವಲಯದಲ್ಲೂ ಕೂಡ ಸಾಕಷ್ಟು ಸ್ನೇಹಿತರನ್ನು ಅಂದರೆ ಪರಿಚಿತರನ್ನು ಹೊಂದಂಥವರು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಬರೋದಕ್ಕೆ ಈಗ ಮುಂದಾಗಲಿದ್ದಾರೆ. ಜೊತೆಗೆ ಅವ್ರ ಜೊತೆ ಕೆಲಸ ಮಾಡಿದಂಥ ಸಿಬ್ಬಂದಿ ಕಂಪ್ಲೀಟ್ ಡಿಪಾರ್ಟ್ಮೆಂಟ್ನಲ್ಲಿ ಇವರೆಲ್ಲರಿಗೂ ಕೂಡ ಒಂದು ದೊಡ್ಡ ಶಾಕ್ ಆಗಿರುತ್ತೆ. ಇದು ಅವ್ರ ಆಪ್ತರಿಗೆ ವಿಷಯ ಗೊತ್ತಿತ್ತು ಬಿಟ್ಟರೆ ಹೊರಗಿದ್ದಂಥವ್ರಿಗೆ ಓಂ ಪ್ರಕಾಶ್ ಅವರಂತಂದರೆ ಖಡಕ್ DGP ಅನ್ನೋದು ಗೊತ್ತಿತ್ತು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಆದರೆ ಇಂಥ ಒಂದು ಹತ್ಯೆ ಅಂತಂದಾಗ ಬಹುತೇಕ ಎಲ್ಲರಿಗೂ ಕೂಡ ಅವರ ಸ್ನೇಹಿತರ ವಲಯದಲ್ಲೂ ಕೂಡ ಶಾಕ್ ಆಗಿರುತ್ತೆ. ಸೊ ಅಂತಿಮ ದರ್ಶನಕ್ಕೆ HSR ಲೇಔಟ್ ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ ಇನ್ನೇನು 11:30 ಕೆಲವೇ ಹೊತ್ತಿನಲ್ಲಿ ಈ ಮೃತದೇಹ ಹಸ್ತಾಂತರ ಆಗ್ತಿದ್ದ ಹಾಗೇನೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಸನ ವ್ಯವಸ್ಥೆಯನ್ನು ಕೂಡ ಮಾಡಿರೋದು ನೀವು ಗಮನಿಸ್ತಾ ಇದ್ದೀರಾ. ಮಾಜಿ DGP ಓಂ ಪ್ರಕಾಶ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗ ಓಂ ಪ್ರಕಾಶ್ ಅವರ ಪರಿಚಯಸ್ಥ ವಕೀಲರು ತೇಜಸ್ ಅವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಒಂದು ಒಳ್ಳೆಯ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಒಂದು ಇಲಾಖೆಯಲ್ಲಿ ಯಾವುದೇ ಆದಂಥ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಎಲ್ಲರ ಒಂದು ಅಧಿಕಾರಿಗಳೊಂದಿಗೆ ಸಮಸ್ಯೆ ಅಂತ ಇದ್ದಂತಹ ಯಾರೇ ಬಂದ್ರೂ ಅವ್ರಿಗೆ ಕರೆಸಿ ಕೂಡಿಸಿ ಅವ್ರಿಗೇನು ಸಮಸ್ಯೆಗಳನ್ನ ಆಲಿಸಿ ತುಂಬ ಸಮಾಧಾನವಾಗಿ ಕೇಳಿ ಅವರು ಪ್ರತಿಯೊಂದಕ್ಕೂ ಅವ್ರಿಗೆ ಒಂದು ಪರಿಹಾರ ಇದು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಮತ್ತು ಇಂಥ ಒಂದು ಅಧಿಕಾರಿನ ನಾವು ಇಲಾಖೆಯಲ್ಲಿ ಸಿಗೋದು ತುಂಬಾ ಕಷ್ಟ. ತುಂಬ ಒಂದು ಒಡನಾಟ ಇದ್ದಂಥ ಒಂದು ಅಧಿಕಾರಿ. ಎಷ್ಟೇ ಕಷ್ಟ ಅಂತ ನಾವು ಇದ್ರೂ ಯಾವುದೇ ಒಂದು ಇಲಾಖೆದೊಂದು ಯಾವುದೇ ಇದ್ರೂ ಸಮಸ್ಯೆಗಳಿದ್ರು ತೊಗೊಂಡೋದ್ರು ಕೂಡ ಬೇರೆ ಒಬ್ಬರ ಒಂದು ಕೆಳ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ಏನೇ ಇದ್ರೂ ಅವರು ಯಾವುದೇ ಒಂದು ಇದಿಲ್ದಿರ ಹಿಂದೆ ಮುಂದೆ ನೋಡಿದಿರ ಅದೇನಾಗಿದೆ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಸೂಕ್ತ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಾಯಿದ್ರು.